ಗಣೇಶ ಜಿಂಗ್ 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 ಯಾರು ಬಂದಿದ್ದೀನಿ ನಂಗೆ ಭಯ ಆಗುತ್ತೆ ಅಂತ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೀ, ನಂದು ಇಂಟ್ರೊಡಕ್ಷನ್ ವ್ಲಾಗ್ ಇದೆ, ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ಇವತ್ತು ವಿಡಿಯೋ ಮಾಡ್ತಾ ಇರೋದು ಬಂದು ನಾವು ಹ್ಯಾವೆಲ್ಸ್ ಏರ್ ಫ್ರೈಯರ್ ತೊಗೊಂಡಿದ್ವಿ ರೀಸೆಂಟಾಗಿ. ಸೊ ಅದರಲ್ಲಿ ನಾವು ಫಸ್ಟ್ ಡಿಶ್ ಪ್ರಿಪೇರ್ ಮಾಡ್ತಾಯಿದ್ವಿ, ದಟ್ ಟು ಆಫ್ಟರ್ 25 ಡೇಸ್. ಯಾಕೆ ನಾನು 25 ಡೇಸ್ ವೆಯ್ಟ್ ಮಾಡಿದೆ ಅಂದರೆ, ನಾವು ಹ್ಯಾವೆಲ್ಸ್ ಕಡೆಯಿಂದ ಫಸ್ಟ್ ಡೆಮೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಏರ್ ಫ್ರೈಯರಲ್ಲಿ ಕುಕ್ ಮಾಡೋ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೇಲಿ ಯಾರಿಗೂ ಇಲ್ಲ, ನನಗೂ ಇಲ್ಲ. ನಾನು ಏನೇ ಮಾಡಿದ್ರು ಐ ಹ್ಯಾವ್ ಟು ಚೆಕ್ ಯೂಟ್ಯೂಬ್ ಅಂಡು. ಸೊ ಬಟ್ ಅವ್ರು ಬೇಸಿಕಲಿ ಅವ್ರು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಬಟ್ ಎನಿವೇಸ್ ಹ್ಯಾವೆಲ್ಸ್ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನಾವು ಡೆಮೋ ಕೊಡ್ತೀವಿ ಅಂತ. ಸೊ ನಾನು ಅಂದ್ಕೊಂಡೆ ಡೆಮೋ ಮೂಲಕ ಹೋದರೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಸಿಗುತ್ತೆ ಅಂತ. ಸೊ ಐ ಹ್ಯಾಡ್ ಟು ವೆಯ್ಟ್ ಫಾರ್ 25 ಲಾಂಗ್ ಡೇಸ್. ಬಟ್ ಸ್ಟಿಲ್ ನನಗೆ ಡೆಮೋ ಸಿಕ್ಕಿಲ್ಲ. ನಂಗೆ ಅನಿಸ್ತು ಸ್ಟಿಲ್ ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ. ಸೊ ಅವ್ರದ್ದೇ ಒಂದು ರೆಸಿಪಿ ಮ್ಯಾನ್ಯುವಲ್ ಇದೆ. ಆ ರೆಸಿಪಿ ಮ್ಯಾನ್ಯುವಲಲ್ಲಿ ಅವ್ರದ್ದೇ ಡಿಶಸ್ ಕೂಡ ಇದೆ. ಸೊ ಅದನ್ನೇ ಫಸ್ಟ್ ಮಾಡೋಣ. ಅವರೇ ಅದರಲ್ಲಿ ಯಾವ ಥರ ಸೆಟ್ಟಿಂಗ್ಸ್ ಇಡಬೇಕು, ಎಷ್ಟು ನಿಮಿಷ ಇಡಬೇಕು ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಫಸ್ಟ್ ಟ್ರೈ ಮಾಡೋಣ. ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ, ಯಾಕಂದರೆ ನಾನು ಆನ್ ಕೂಡ ಮಾಡಿಲ್ಲ. ಸೊ ಇವತ್ತು ಫಸ್ಟ್ ಡಿಶ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಸೊ ದ ಫಸ್ಟ್ ಡಿಶ್ ಫಾರ್ ಟುಡೇ ಇಸ್ ಚಿಕನ್ ಟಿಕ್ಕಾ. ಸೊ ಅಲ್ಲಿ ಹೋಗಿ ನಾನು ಆ್ಯಕ್ಚುಲಿ ಕೆಳಗಡೆ ಮಿಷಿನ್ ಇರೋದು. ಸೊ ನಾನು ಅಲ್ಲಿ ಹೋಗಿ ಎಲ್ಲ ಎಕ್ವಿಪ್ಮೆಂಟ್ಸು ನಿಮ್ಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೆಸಿಪಿ ಮ್ಯಾನ್ಯುವಲ್ ಎಲ್ಲನೂ. ಬಟ್ ದೇರ್ ಇಸ್ ನೋ ಪಾಯಿಂಟ್ ಇನ್ ವೆಯ್ಟಿಂಗ್ ಎನಿ ಮೋರ್ ಅಂತ ಅನಿಸ್ತು. ಯಾಕಂದರೆ ದೇ ಹ್ಯಾವ್ ಎವ್ರಿ ಟೈಮ್ ನಾವು ಕಂಪ್ಲೇಂಟ್ ಮಾಡಿದಾಗ, ಕನ್ಸರ್ನ್ ರೇಸ್ ಮಾಡಿದಾಗ ದೇಸೆ ನಾವು ಟಿಕೆಟ್ ರೇಸ್ ಮಾಡಿದ್ದೀವಿ, ಬರ್ತಾರೆ ಅಂತ. 25 ಡೇಸ್ ಆದರೂ ಬಂದಿಲ್ಲ. ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಬ್ಯಾಡ್. ಯಾರಾದರೂ ಏನಾದರೂ ಹೇಳಿದಾಗ, ಒಂದು ಕಂಪ್ನಿ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದಾಗ ದೇ ಹ್ಯಾವ್ ಟು ಬಿ ವೆರಿ ದೇ ಹ್ಯಾವ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಬಟ್ ಇದರಲ್ಲೇ ಆಗಲೇ ಇಲ್ಲ. ಸೊ 30 ಡೇಸ್ ಆಗಿದೆ, ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂಥೇಳಿ ಫಸ್ಟ್ ರೆಸಿಪಿ ರೆಡಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಯಾಕಂದರೆ ಈಗ ಜಸ್ಟ್ 20 ಮಿನಿಟ್ಸಲ್ಲಿ ನಾನು ಹೋಗಿ ರೆಡಿ ಮಾಡಬೇಕು. 12 o'clock ಆಗೋಗಿದೆ ಟೈಮು. ಸೊ ಫಸ್ಟ್ ಕೆಳಗಡೆ ಹೋಗೋಣ, ಯಾವ ಥರ ಮಾಡೋದು ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೇಸ್ಟ್, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ 1 ಹೋಲ್ ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಹೋಲ್ ಲೆಮನ್, ಆ್ಯಂಡ್ ಫೈನಲಿ ಆಲಿವ್ ಆಯಿಲ್. ಸೊ ಆ್ಯಕ್ಚುಲಿ ಆವಾಗಲೇ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡಲ್ಲಿ ಚಿಕನ್ ನಾನು ತೋರಿಸಲಿಲ್ಲ. ಯಾಕಂದರೆ ನಮ್ಮ ಕಿಚನ್ ಒಳಗಡೆ ಚಿಕನ್ನ ತೊಗೊಂಡು ಹೋಗೋಂಗಿಲ್ಲ. ಆ್ಯಕ್ಚುಲಿ ನಾವು ಹೊರಗಡೆನೇ ಚಿಕನ್ ಮಾಡೋದು. ಸೊ ಇದು ಬೇಸಿಕಲಿ 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಚಿಕನ್ನ ಈ ಪೀಸಸ್ ಲೆವೆಲಲ್ಲಿ ಕಟ್ ಮಾಡಿದ್ದೀನಿ. ಈ ಪೇಸ್ಟ್ ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಮೊಸರು, ಇದನ್ನೆಲ್ಲ ಹಾಕೊಂಡು ಫಸ್ಟ್ ಕಲಿಸ್ಕೊಂಡು ಬಿಡ್ತೀನಿ ನೀಟಾಗಿ. ಆ್ಯಕ್ಚುಲಿ ಬೇಸಿಕಲಿ ಯೋಗಟ್ ಹಾಕಬೇಕಿತ್ತು, ಬಟ್ ಇರಲಿಲ್ಲ. ಸೊ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಮೊಸರು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಮುಂಚೆ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ನಾಟ್ ಇನ್ ಏರ್ ಫ್ರೈಯರ್, ಡೀಪ್ ಫ್ರೈಯಲ್ಲಿ ಮಾಡಿದ್ದೀವಿ. ಆ್ಯಂಡ್ ಗರಂ ಮಸಾಲ ಇಷ್ಟೊಂದು ಹಾಕೊಳ್ಳಲ್ಲ, ಸ್ವಲ್ಪ ಹಾಕೋತೀನಿ. ಅವ್ರು 2 ಟೇಬಲ್ ಸ್ಪೂನ್ ಅಷ್ಟು ಅಂತ ಕೊಟ್ಟಿದ್ದಾರೆ, ಬಟ್ ನನಗೆ ಅದು ಜಾಸ್ತಿ ಆಗುತ್ತೆ ಅನಿಸ್ತಾ ಇದೆ. ಸೊ ಸ್ವಲ್ಪ ಹಾಕೋತೀನಿ. ಸೊ ಇಷ್ಟೆಲ್ಲ ಆಯ್ತಲ್ವಾ, ಇದನ್ನ ನೀಟಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಕಲಿಸ್ಕೊಂಡು ಬಿಡ್ತೀನಿ. ಆಮೇಲಿಂದ ಕ್ಯಾಪ್ಸಿಕಮ್ ಹಾಕೋತೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಕಲಿಸ್ಬೇಕಾದ್ರೆಲ್ಲ ಸೊ ಇದನ್ನೆಲ್ಲ ನೀಟಾಗಿ ಹಾಕಿ ಚಿಕನ್ ಪೀಸ್ ಬಿಡೋದು. ಆ್ಯಕ್ಚುಲಿ ಇವಾಗ ನೋಡಿ ಇಷ್ಟು ರೆಡಿ ಆಗಿದೆ. ನಿಮಿಷ ಇದೆಲ್ಲ ಎತ್ಕೊಂಡು ಬಿಡ್ತೀನಿ ಸೈಡಿಗೆ. ಕಟ್ ಮಾಡಿ ರೆಡಿ ಮಾಡಿ ಎಲ್ಲನೂ ಮ್ಯಾರಿನೇಷನ್ ಆಗಿರೋದು ಎಲ್ಲ ನೀಟಾಗಿ ರೆಡಿ ಆಗಿದೆ. ಇನ್ನೊಂದು ಬಂದು ನಿಂಬೆಹಣ್ಣು ಇಟ್ಕೋಬೇಕು, ಮತ್ತು ಸ್ವಲ್ಪ ಆಲಿವ್ ಆಯಿಲ್ ಹಾಕೋಬೇಕು. ಸೊ ಜಸ್ಟ್ ವೆಯ್ಟ್. ಲೆಮನ್ನ ಇಂತ ಇದ್ದೀನಿ. ಅವ್ರು 1 ಹೋಲ್ ಲೆಮನ್ ಕೊಟ್ಟಿದ್ದಾರೆ ಬರೀ 400 grams ಆಫ್ ಚಿಕನ್ಗೆ. ಮೋಸ್ಟ್ಲಿ ಅದು ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಸ್ವಲ್ಪ ಕಮ್ಮಿ ತಿಂತೀನಿ. ಆ್ಯಂಡ್ 1 ಹೋಲ್ ಹಿಂಡಲ್ಲ, ನಾನು ಬರೀ 3/4 ಭಾಗದಷ್ಟು ಹಿಂಡ್ತೀನಿ ಅಷ್ಟೇ ಲೆಮನ್ನ. ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ನಿಂಬೆಹಣ್ಣೆಲ್ಲ ಹಾಕಿ.
ನಂಗೆ ನಿಜ ಇದು ಆಲಿವ್ ಆಯಿಲ್ ಎಲ್ಲ ನಾನು ಯಾವತ್ತೂ ತಿಂದಿಲ್ಲ, ಬಟ್ ಸ್ವಲ್ಪ ಹಾಕ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮಿಂದ ನನಗೂ ಗೊತ್ತಾಗುತ್ತೆ ಯಾವ ಥರ ಹಾಕ್ಬೇಕಂತ. ಓಕೆ, ಸಾಕಲ್ವಾ ಈಶ್ವರ? ಇದನ್ನು ಹಾಕಿ ನೀಟಾಗಿ ಇದನ್ನ ಕಲಿಸ್ಬೇಕು. ಈಗ ಚಿಕನ್ ಇಸ್ ಆಲ್ಮೋಸ್ಟ್ ರೆಡಿ. ಈ ಥರ ನೋಡಿ, ಈ ಥರ ಇದೆ ಚಿಕನ್. ಸೊ ಈ ಚಿಕನ್ನ ಯು ಹ್ಯಾವ್ ಟು ಡೀಪ್ ಫ್ರೀಸ್ ಫಾರ್ ಆಲ್ಮೋಸ್ಟ್ 2 hours ಅಂತ ಅವ್ರು ಮ್ಯಾನ್ಯುಯಲಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಆ್ಯಕ್ಚುಲಿ ದಿ ರೆಸಿಪಿ ಮ್ಯಾನ್ಯುಯಲ್. ಅವರೆಲ್ಲ ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಏನು ಅಂತೆಲ್ಲ. ಸೊ ಇದನ್ನ ಅಲ್ಲಿ ಫ್ರೀಝರಲ್ಲಿ ಇಟ್ಟು ಬರ್ತಾರೆ ಹರೀಶ್ ಅವ್ರ ಹಳೆ ಮನೇಲಿ. ಆಫ್ಟರ್ ಫ್ರೀಸಿಂಗ್ ಏರ್ ಫ್ರೈಯರ್ ಒಳಗಡೆ ಇಟ್ಟು ಕುಕ್ ಮಾಡ್ತೀನಿ. ಸೊ ಇದು ಫ್ರೀಝರ್ಗೆ ಹೋಗಲಿ. ನೆಕ್ಸ್ಟ್ ಏರ್ ಫ್ರೈಯರ್ ಅಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಈಶ್ವರೇ, ಗಣೇಶ ಚಿಕ್ಕೆರೆಗೆ ಬಿದ್ದ, ದೊಡ್ಡ ಕೆರೆಗೆ ಎದ್ದ, ಲಿಫ್ಟ್ ಒಳಗೆ ಹೋದ, ಏರ್ ಫ್ರೈಯರ್ ಇಟ್ಟ. ಶರೈಕ ಸೊ ಬೇಸಿಕಲಿ ಇವಾಗ ಎಲ್ಲ ಎಕ್ವಿಪ್ಮೆಂಟ್ಸ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ಸ್ಕ್ಯೂವರ್ ಸೆಟ್ ಅಂತ. ಇದು ಯಾವ ಥರ ಅಂದರೆ ಬೋತ್ ಸೈಡ್ ಸ್ಕ್ರೂ ಇದೆ. ಇಲ್ಲಿ ನೋಡಿ, ಸ್ಕ್ರೂ ಇದೆ. ಇದನ್ನ ಟೈಟ್ ಮಾಡ್ಕೊಳ್ಬೇಕು ಇಲ್ಲಿಕ್ಕಿ. ಟೈಟ್ ಆದ್ಮೇಲೆ ಅದು ಓಕೆ, ಇವಾಗ ಟೈಟ್ ಆಯ್ತು ನೋಡು, ಎಲ್ಲಾಡಲ್ಲ, ಫಿಕ್ಸ್ಡ್. ಈ ಕಡೆ ಸೈಡು ಸ್ಕ್ರೂ ಇದೆ. ಸೊ ಇದು ಸ್ಕ್ಯೂವರ್ ಸೆಟ್ ರೆಡಿ ಆಗಿದೆ. ಹೋಲ್ ತಂದೂರಿ ನೀವು ಇರಂಗಿದ್ರೆ ಇದಿಷ್ಟೇ ಯೂಸ್ ಮಾಡಬೇಕು. ಚಿಕನ್ನ ಇದ್ರೊಳಗಡೆ ಫುಲ್ ಫಿಕ್ಸ್ ಮಾಡಿ ಇದನ್ನ ತೊಗೊಂಡೋಗಿ ಏರ್ ಫ್ರೈಯರಲ್ಲಿ ಇಡಬೇಕು. ಬಟ್ ನಾವು ಇವತ್ತು ಮಾಡ್ತಾ ಇರೋದು ಟಿಕ್ಕ ಅಲ್ವಾ, ಸೊ ಚಿಕನ್ ಪೀಸ್ ಜಾಸ್ತಿ ಇರುತ್ತೆ ಅಂತ ಇದ್ರೊಳಗಡೆ ಚಿಕನ್ನ ಹೋಲ್ ಮಾಡಿ ತುರ್ಕಿ ಈ ಥರ ಮಾಡಬೇಕಾದ್ರೆ ಫಿಕ್ಸ್ ಮಾಡಬೇಕು. ಸೊ ಅದು ತೋರಿಸ್ತೀವಿ ಫಿನಿಶ್. ಸೊ ಫಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ ಅಂದರೆ, ಆ್ಯಂಡ್ ಇದೇನಂತ ಇದನ್ನ ಒಂದು ತೋರಿಸ್ಬರ್ತೀನಿ. ದಿಸ್ ಇಸ್ ಫ್ರೈಯಿಂಗ್ ಬ್ಯಾಸ್ಕೆಟ್ ಅಂತಾರೆ ಇದನ್ನ. ಇದಕ್ಕೆ ಹ್ಯಾಂಡಲ್ ಕೂಡ ಇದೆ. ಹೇರ್ ಓವನ್ ತುಂಬ ಹೀಟ್ ಆಗಿಬಿಡುತ್ತೆ ಅಲ್ಲ, ಸೊ ನೀವು ಇದನ್ನ ಮುಟ್ಟಕ್ಕಾಗಲ್ಲ ಅಂತ ಇದನ್ನ ನೋಡಿ ಈ ಥರ ಹ್ಯಾಂಡಲ್ ಸಿಸ್ಟಮ್. ಇದನ್ನ ಆ್ಯಕ್ಚುಲಿ ಹಿಂಗೆ ಮಾಡ್ಬೋದು, ಕಂಪ್ರೆಸ್ ಮಾಡಿ ಲಾಕ್ ಅಷ್ಟೆ. ಇದನ್ನ ನೀವು ಇಟ್ಬಿಟ್ಟು ಏರ್ ಫ್ರೈಯರ್ ಒಳಗಡೆ ಈ ಹ್ಯಾಂಡಲ್ನ ಎತ್ಕೋಬೇಕು. ಅವ್ರು ಆ್ಯಕ್ಚುಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಯಾವುದೇ ಥರ ಕುಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ಏನಾದರೂ ಕುಕ್ ಆಗಬೇಕಂದ್ರೆ ಯು ಹ್ಯಾವ್ ಟು ಈಟ್ ಕೀಪಿಂಗ್ ದ ಎಕ್ವಿಪ್ಮೆಂಟ್. ಈ ಎಕ್ವಿಪ್ಮೆಂಟ್ ನಾವು ಇಟ್ಟು ಪ್ರೀ ಹೀಟ್ ಮಾಡಬೇಕು 180 ಡಿಗ್ರಿ ಸೆಲ್ಸಿಯಸ್ ಫಾರ್ 5 minutes ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಸೊ ಇದ್ರೊಳಗಡೆ ಬೇಸಿಕಲಿ ಬಟರ್ ಪೇಪರ್ನ ಚಿಕನಿಗೆ ನೀಟಾಗಿ ಇದು ಮಾಡಬೇಕು. ಸೊ ಇದನ್ನ ಫಸ್ಟು ಇಟ್ಟು ಪ್ರೀ ಹೀಟ್ ಮಾಡೋಣ 180 ಡಿಗ್ರಿ ಸೆಲ್ಸಿಯಸಲ್ಲಿ. ನಾನು ಏರ್ ಫ್ರೈಯರ್ ಆನ್ ಮಾಡ್ತಾ ಇದ್ದೀನಿ. ವಿಶ್ ಮಿ ಗುಡ್ ಲಕ್. ಓಕೆ, ಥ್ಯಾಂಕ್ ಯು. ಅಲ್ಲಿಂದ ದೂರ ಆಗುತ್ತೆ ಅನ್ಸುತ್ತೆ, ಕಾಣಿಸಲ್ಲ ಅನ್ಸುತ್ತೆ. 1 ನಿಮಿಷ ತೋರಿಸ್ತೀವಿ. ನಾವು ಏರ್ ಫ್ರೈಯರ್ ಕಾಣಿಸ್ಬೋದಾ? ಸೊ ಬೇಸಿಕಲಿ ಡಿಹೈಡ್ರೇಟ್ ಏರ್ ಫ್ರೈ. ರೀ, ನಾವು ಏರ್ ಫ್ರೈ ಸೆಲೆಕ್ಟ್ ಮಾಡ್ಬೇಕಾ ಅನ್ಸುತ್ತಲ್ಲ? ಹಾಂ, ಏರ್ ಫ್ರೈ ಸೆಲೆಕ್ಟ್ ಮಾಡ್ಬೇಕು ಅನ್ಸುತ್ತೆ. ಚಿಕನ್ ಇದೆ ರಿಶೋರ್, ಇಲ್ಲಿ ಫಿಶ್ ಇದೆ, ಮಟನ್ ಇದೆ. 190 ಡಿಗ್ರಿ ಸೆಲ್ಸಿಯಸ್ ಫಾರ್ 5 minutes ಆಗುತ್ತೆ. ಓ, ಪ್ರೀ ಹೀಟ್ ಸೆಟ್ ಮಾಡ್ಬೇಕಾ ರಿಶೋರೇ?
ನಾವು ಫಸ್ಟ್ ಪ್ರೀ ಹಿಟ್ ಸೆಟ್ ಮಾಡಿ ಎಕ್ವಿಪ್ಮೆಂಟ್ ಇಟ್ಟು ಪ್ರೀ ಹಿಟ್ ಮಾಡಬೇಕು. ಓಕೆ, ಸೊ ನಾನು ಇವಾಗ ಆ್ಯಕ್ಚುಲಿ ಈ ಸ್ಟಿಕ್ ಒಳಗಡೆ ಎಲ್ಲ ಚಿಕನ್ ಪೀಸಸ್ನು ಚಿಕನ್ ಆ್ಯಕ್ಚುಲಿ ಮ್ಯಾರಿನೇಟ್ ಆಗಿತ್ತು ಫ್ರೀಝರಲ್ಲಿ ಇಟ್ಟಿದ್ದೆ ಚಿಕನ್ನ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ. ಸೊ ಇದನ್ನ ಆ ಸ್ಟಿಕ್ ಒಳಗಡೆ ಇದು ಮಾಡಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ವೇಟಿಂಗ್ ಆಕ್ಚುಲಿ ಕೆಳಗಡೆ. ಬೇಗ ಮಾಡ್ತೀನಿ ಇದನ್ನ ಅಂತ. ಆಕ್ಚುಲಿ ಹರೀಶರ್ ಏನು ಮಾಡ್ತಾ ಇಲ್ಲ, ಅವ್ರನ್ನ ಕರ್ಕೊಂಬಂದಿದ್ದೀನಿ, ನಂಗೆ ಭಯ ಆಗುತ್ತೆ ಅಂತ. ಬೇಸಿಕಲಿ ಇದು ಯಾರಿಗೆ ಗೊತ್ತಿಲ್ಲ, ಇದು ನಮ್ಮ ಮನೆಯ 2ನೇ ಕಿಚನ್. ಮನೆಯೊಂದು 3 ಬಾಗಿಲು ಅನ್ನಂಗೆ, ಮನೆಯೊಂದು 2 ಕಿಚನ್ ನಮ್ಮ ಮನೇಲಿ. ಆ್ಯಕ್ಚುಲಿ ಈ ಕಿಚನ್ನ ಮಾಡಿಸಿದ್ದು ನಾನ್ ವೆಜ್ ಮಾಡೋಕ್ಕೆ. ಅದು ನಮ್ಮ ಮನೇಲಿ ಯಾರೂ ಮಾಡೇ ಇಲ್ಲ, ನಾನೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಗ್ರೇಟ್ ನಾನು. ಅವರೆಲ್ಲ ಅಲ್ಲಿಗೆ ಯಾರು ಹೋಗ್ತಾರೆ ಇಲ್ಲಿಗೆ ಯಾರು ಹೋಗ್ತಾರೆ ಅಂತಾರೆ ಎಲ್ಲರೂ. ಸೊ ಐ ಥಿಂಕ್ ನಾನಿಲ್ಲ, ನಾನು ಅಲ್ಲೇ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದೀನಿ ಹರೀಶ್ವರ್ನ. ಈಶ್ವರಿ ಹೇಳಿ ವೆರಿ ಗುಡ್ ಅಂತ. ಓಕೆ, ನೆಕ್ಸ್ಟ್ ಐಟಮ್ ನಾನು ಏರ್ ಫ್ರೈಯರಲ್ಲಿ ಏನು ಮಾಡೋದು ಅಂದರೆ ಚಾಕ್ಲೇಟ್ ಕೇಕ್. ನಿಮಗೂ ತೋರಿಸ್ತೀನಿ ಆಯ್ತಾ. ನಂಗೆ ಚಾಕ್ಲೇಟ್ ಕೇಕ್ ಅಂದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಕ್ಚುಲಿ ಡೀಪ್ ಫ್ರೈ ತಿನ್ನೋ ಬದಲು ಈ ಥರ ತಿಂದರೆ ಒಳ್ಳೇದು. ಆ್ಯಕ್ಚುಲಿ ಏರ್ ಫ್ರೈ, ಡೀಪ್ ಫ್ರೈ ಎಲ್ಲ ಆಯಿಲ್ ಫ್ಯಾಟ್ ಆಗಿರ್ತೀವಿ. ಸೊ ಕ್ಯಾಪ್ಸಿಕಮ್ ಒಂದೊಂದೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಜಾಸ್ತಿ ಕಟ್ ಮಾಡಿಲ್ಲ, ಒಂದೇ ಕಟ್ ಮಾಡಿರೋದು. ಯಾಕಂದರೆ ಯಾರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ನಾನು ಹರೀಶ್ವರ ತಿನ್ಬೇಕಷ್ಟೆ. ರೆಡಿಯಾಗಿದೆ, ಲೆಟ್ಸ್ ಕುಕ್. ಸೊ ಬೇಸಿಕಲಿ ಏರ್ ಫ್ರೈಯರ್ನ ಪ್ರೀ ಹೀಟಿಗೆ ಇಡ್ತಾ ಇದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಸೆಟ್, ಇಟ್ ಇಸ್ ಲಾಕ್. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಬಂದು ಅವ್ರು ಕೊಟ್ಟಿದ್ದಾರೆ ಪ್ರೀ ಹೀಟ್ ಅಂತ. ಸೊ ಅದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಟೈಮ್ ಆ್ಯಂಡ್ ಟೆಂಪ್ರೇಚರ್ ಬಂದು 180 ಡಿಗ್ರಿ ಸೆಲ್ಸಿಯಸ್, 180 ಡಿಗ್ರಿ ಸೆಲ್ಸಿಯಸ್ ಫಾರ್ 5 minutes. ಇದೇ ಪ್ರೆಸ್ ಮಾಡ್ಬೇಕನ್ಸುತ್ತಲ್ಲ. ಹಾಂ, ಸ್ಟಾರ್ಟ್ ಆಯಿತು. ಡಿಂಗ್ ಜಿಂಗ್ 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 ಜಿಂಗ್. ಯಾರ್ಡ್ ಕಾಣಿಸ್ತಿಲ್ವಾ? ಇಲ್ಲಿ ಇನ್ನೂ ಒಂದು ಅಲ್ಲೊಂದು ಬಲ್ಬ್ ಹಾಕಿ. ಒಂದು ನಿಮಿಷ ಬಿಡಿ, ನನಗೆ ಗೊತ್ತಾಗುತ್ತೆ. ಹಂಗಲ್ಲ ಬಿಡಿ, ಅದು ಲಾಕ್ ಹೋಗಿ ಈ ಕಡೆ ನೀವು ಇಕ್ಕಿರೋದು ಒಂದು ಸೈಡ್ ಕರೆಕ್ಟು, ಇನ್ನೊಂದು ಸೈಡು ಲಾಕ್ ಆಗಿದೆ ಕರೆಕ್ಟ್. ನಿಮಿಷ ನೋಡ್ತಾ ಇದೀವಿ, ಒಂದು ನಿಮಿಷ. ಹಾಂ, ಆಗಿದೆ ಹರೀಶ್ ಅವರೇ. ಸೊ ಇವಾಗ ಅವ್ರು ಏನು ಹೇಳಿದ್ದಾರೆ, 20 minutes 180 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ದಾರೆ. ಫೈನಲಿ ಹರಸಾಹಸ ಪಟ್ಟು ಏರ್ ಫ್ರೈಗೆ ಇಕ್ತೀನಿ. 45 minutes ಟೈಮಿಂಗ್ ಸೆಟ್ ಮಾಡಿದ್ರೆ ಸರ್. ಹರೀಶ್ ಅವರೇ ಸತತವಾಗಿ
ಆಲ್ಮೋಸ್ಟ್ 1.5 hours ಪ್ರಯತ್ನದ ನಂತರ ಬೇಸಿಕಲಿ ನಾವು ಅಂದ್ಕೊಂಡಂಗಂತೂ ಇಲ್ಲ ಏರ್ ಫ್ರೈಯರ್. ಟು ಬಿ ವೆರಿ ಹಾನೆಸ್ಟ್, ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು, ಬಟ್ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಆಯಿತು, ಬಟ್ ದಟ್ಸ್ ಓಕೆ. ಸೊ ಬೇಸಿಕಲಿ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಥಿಂಗ್ಸ್ ಅಬೌಟ್ ಏರ್ ಫ್ರೈಯರ್ ಹೇಳಬೇಕಾಗಿತ್ತು. ಲುಕ್, ಸುಟ್ಕೊಂಡು ಬಿಟ್ಟಿದ್ದೀನಿ, ಯಾಕಂದರೆ ಎಕ್ವಿಪ್ಮೆಂಟ್ಸ್ ತುಂಬ ನೀಟಾಗಿ ಯೂಸ್ ಮಾಡಬೇಕು. ಯಾಕಂದರೆ ಅದು ಫಸ್ಟ್ ನಂಗೆ ಗೊತ್ತಾಗಲೇ ಇಲ್ಲ, ಯಾಕಂದರೆ ಡೆಮೋ ಏನೂ ಸಿಗಲಿಲ್ಲ. ನಾವು ಫಸ್ಟ್ ಟೈಮ್ ಕುಕ್ ಮಾಡಿದ್ದು ಆದಮೇಲೆ ನೆಕ್ಸ್ಟ್ ಡೇ ಬಂದರು ಡೆಮೋಗೆ. ಸೊ ಆವಾಗ ಗೊತ್ತಾಯಿತು ಯಾವ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು ಅಂತ. ಅಂದರೆ ಬಟ್ ಫಸ್ಟ್ ಡೇನೇ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿದ್ದೆ. ಸೊ ಸೆಕೆಂಡ್ ಟೈಮ್ ಕುಕ್ ಮಾಡಿದಾಗ ಇಟ್ ಬಿಕೇಮ್ ವೆರಿ ಕ್ವಿಕ್, ಎಲ್ಲ ಈಸಿಯಾಗಾಯಿತು. ಮತ್ತು ಇನ್ನೊಂದೇನು ಎಡ್ವರ್ಟ್ ಮಾಡಿದ್ದೆ ಅಂದರೆ ಬಟರ್ ಪೇಪರ್ನ ಇಟ್ಟು ಪ್ರೀ ಹೀಟ್ ಇಟ್ಬಿಟ್ಟಿದ್ದೆ. ಸೊ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು ಏರ್ ಫ್ರೈಯರ್ ಒಳಗಡೆ. ಸೊ ದಟ್ ಥಿಂಗ್ ವಾಸ್ ಎ ಬ್ಲಂಡರ್ ನಾನು ಮಾಡಿದ್ದು. ನಾನು ಆ್ಯಕ್ಚುಲಿ ಮುಂಚೆ ಎಲ್ಲ ನೋಡ್ಬೇಕಾದ್ರೆ ಎಲ್ಲರೂ ಬಟರ್ ಪೇಪರ್ ಹಾಕ್ತಾಯಿದ್ರು. ನೀವು ಬಟರ್ ಪೇಪರ್ ಹಾಕಬೇಡಿ, ಆ್ಯಂಡ್ ಪ್ರೀ ಹೀಟ್ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಪ್ರೀ ಹೀಟ್ ಮಾಡಬೇಕು ಅಂತ, ಅದು ಮಾಡೋ ನೆಸೆಸಿಟಿನೇ ಇಲ್ಲ. ಡೈರೆಕ್ಟ್ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿರೋ ಚಿಕನ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಯಾವುದೇ ಥರದ ಇಂಗ್ರೀಡಿಯೆಂಟ್ನ ನೀವು ಡೈರೆಕ್ಟಾಗಿ ಎಕ್ವಿಪ್ಮೆಂಟ್ ಒಳಗಡೆ ಇಡ್ಬೋದು ವಿತೌಟ್ ಪ್ರೀ ಹೀಟಿಂಗ್. ಇಟ್ ವಿಲ್ ಕುಕ್ ವೆರಿ ಗುಡ್. ಆ್ಯಂಡ್ ನಾನು ಇದನ್ನ ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ನನಗೆ ಗೊತ್ತಾಗ್ದಲೇ ಆಗಿದ್ದ ತಪ್ಪುಗಳಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಥರ್ಡ್ ಥಿಂಗ್ ಬಂದು ಹ್ಯಾವೆಲ್ಸ್ ಅವರು ಡೆಮೋ ಕೊಡೋಕ್ಕೆ 25-30 ಡೇಸ್ ಟೈಮ್ ತೊಗೊಂಡ್ರು. ಯಾಕೆ ಅಂತಂದರೆ ಮೋಸ್ಟ್ಲಿ ನಮ್ಮದು ರಿಮೋಟ್ ಏರಿಯಾದಲ್ಲಿದೆ ಅಲ್ವಾ, ಸ್ವಲ್ಪ ಒಳಗಡೆ ಊರು ಇರೋದ್ರಿಂದ ಬರಲಿಲ್ಲ ಅನಿಸುತ್ತೆ. ಬೆಂಗಳೂರಲ್ಲಾದರೆ ಡೆಮೋ ಕೊಡೋಕ್ಕೆ ಬರ್ತಿದ್ರು. ಆಮೇಲೆ ಗುಡ್ ಥಿಂಗ್ಸ್ ಅಂತ ಹೇಳ್ಬೇಕಂದ್ರೆ ಒಂದೇ ಒಂದು ಚೂರು ಆಯಿಲ್ ಬೇಡ, ಯು ಕ್ಯಾನ್ ಡೂ ಇಟ್ ಸೋ ಗುಡ್. ಗೊತ್ತಾ, ಒಂದೇ ಒಂದು ಚೂರು ಆಯಿಲ್ ಇಲ್ದಲೆ ಯು ಕ್ಯಾನ್ ಕುಕ್, ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಕ್ಚುಲಿ ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಇನ್ನೊಂದು ಏನು ಹೇಳಬೇಕು ಅಂದರೆ, ಅವ್ರದ್ದೇ ಅದು ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಥರ ಇಂಗ್ರೀಡಿಯೆಂಟ್ಸು ಇದೆ. ಅದನ್ನೇ ನೀವು ಕುಕ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಆ್ಯಕ್ಚುಲಿ. ಹಾಗಂತ ಬೇರೆ ಟ್ರೈ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಟ್ರೈ ಮಾಡ್ಬೋದು. ಬಟ್ ಫಸ್ಟ್ ನಿಮಗೆ ಗೊತ್ತಾಗೋವರೆಗೂ ಅವ್ರದ್ದೇ ಮ್ಯಾನ್ಯುವಲ್ ಇದೆ. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್. ಆಮೇಲೆ ಇದಾಗಿತ್ತು ನನ್ನ ಹ್ಯಾವೆಲ್ಸ್ ಏರ್ ಫ್ರೈಯರ್ ಕತೆ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದೆ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.